ಇನ್ನೇನು ಕೆಲವೇ ನಿಮಿಷಗಳಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿದ್ದಾರೆ. ಸೊ ಸಿ ಎಂ ಆದ ಬಳಿಕ ರಾಜ್ಯಕ್ಕೆ 8 ಭರ್ಜರಿ ಗುಡ್ ನ್ಯೂಸನ್ನು ನೀಡಲಾಗ್ತಿದೆ ಅಂತ ಹೇಳಿ ಮಾಹಿತಿ ಆದರೆ ಬಂದಿದೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದ ಬಳಿಕ 8 ಬಂಪರ್ ಗಿಫ್ಟ್ಗಳನ್ನು ನೀಡಲಾಗ್ತದೆ ಅಂತ ಹೇಳಿ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಸೊ ಹಾಗಿದ್ರೆ 8 ಬಂಪರ್ ಗಿಫ್ಟ್ಗಳ ಬಗ್ಗೆ ಅಧಿಕೃತವಾಗಿ ಇದುವರೆಗೂ ಸಹ ಮಾಹಿತಿ ಬಂದಿಲ್ಲ. ಸೊ ಸಿ ಎಂ ಅವರು ಘೋಷಣೆ ಮಾಡಿದ ನಂತರನೇ ನಮಗೆಲ್ಲ ಗೊತ್ತಾಗುತ್ತೆ. ಸೊ ಒಟ್ಟಿನಲ್ಲಿ 8 ಬಂಪರ್ ಗಿಫ್ಟ್ಗಳು ಇರಲಿದೆ ಅಂತ ಹೇಳಿ ಮಾಹಿತಿ ಇರತಕ್ಕಂಥದ್ದು. ಸೊ ಅದಾದ ಬಳಿಕ ಇದೀಗ ಆ 8 ಬಂಪರ್ ಗಿಫ್ಟ್ಗಳಲ್ಲಿ ಬಹುತೇಕವಾಗಿ ರೈತರಿಗೆ ಮತ್ತು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇರಲಿದೆ ಅಂತಲೇ ಮಾಹಿತಿ ಇರ್ತಕ್ಕಂಥದ್ದು. ಸೊ ಅದಾದ ನಂತರ ಸಣ್ಣ ರೈತರ ಸಾಲ ಮನ್ನಾ ಆಗುತ್ತಾ ಅಂತ ಹೇಳಿ ಇದೀಗ ರೈತರಿಗೂ ಸಹ ಪ್ರಶ್ನೆ ಇರ್ತಕ್ಕಂಥದ್ದು. ಸೊ ಅವರ ಗೊಂದಲಕ್ಕೂ ಸಹ ಸಿಹಿ ಸುದ್ದಿ ಸಿಗ್ತಕ್ಕಂತಹ ಸಾಧ್ಯತೆಗಳಿವೆ ಅಂತ ಹೇಳಿ ಇದೀಗ ಮಾಹಿತಿ ಆದರೆ ಬರ್ತಿದ್ದಾವೆ. ಸೊ ನೋಡೋಣ ಆ 8 ಬಂಪರ್ ಗಿಫ್ಟ್ಗಳು ಹೇಗಿರಲಿವೆ ಅಂತ ಹೇಳಿ. ಅದರಲ್ಲಿ ಹೇಳಿದ್ನಲ್ಲ, ಬಹುತೇಕವಾಗಿ ಮಹಿಳೆಯರಿಗೆ ಮತ್ತು ರೈತರಿಗೇ ಭರ್ಜರಿ ಗುಡ್ ನ್ಯೂಸ್ಗಳಿರಲಿವೆ ಅಂತ ಹೇಳಿ ಇದೀಗ ಮಾಹಿತಿ ಆದರೆ ಬರ್ತಿದ್ದಾವೆ. ಸೊ ಆ 8 ಭರ್ಜರಿ ಗಿಫ್ಟ್ಗಳು ಅನೌನ್ಸ್ ಆದ ನಂತರ ಆದಷ್ಟು ಬೇಗ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.